ದೇಶದಲ್ಲಿ ನಿಧಾನವಾಗಿ ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟು ತಲೆದೂರ್ತಾ ಇದೆಯಾ? ಹೀಗಿರುವಾಗಲೂ ಕೂಡ ಸರ್ಕಾರ ಮತ್ತೆ ಇಲ್ಲಿನ ಮುಖ್ಯವಾಹಿನಿಯ ಮಾಧ್ಯಮಗಳು ಯಾಕೆ ಈ ವಿಷಯದಲ್ಲಿ ಮೌನವಾಗಿವೆ? ಹಲವಾರು ನಗರಗಳಲ್ಲಿ ಜನರು ಗ್ಯಾಸ್ ಸಿಲಿಂಡರ್ಗಳಿಗಾಗಿ ದೀರ್ಘ ಸರತಿ ಸಾಲಿನಲ್ಲಿ ನಿಂತಿದ್ರೆ ಪ್ರಮುಖ ಸುದ್ದಿ ಚಾನೆಲ್ಗಳು ಅದನ್ನ ಯಾಕೆ ವರದಿ ಮಾಡ್ತಾ ಇಲ್ಲ? ಲಕ್ಷಾಂತರ ಜನರಿಗೆ ಆಹಾರ ನೀಡುವಂತ ಹೋಟೆಲ್ಗಳು, ಧಾಬಾಗಳು ಮತ್ತೆ ಸ್ಟ್ರೀಟ್ ಫುಡ್ ಸ್ಟಾಲ್ಗಳು ಮುಚ್ಚುವಂತ ಸ್ಥಿತಿಯಲ್ಲಿದ್ರೆ ಅಧಿಕಾರಸ್ಥರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಗ್ಯಾಸ್ ಸಿಲಿಂಡರ್ ಪೂರೈಕೆ ನಿಂತು ಹೋದ್ರೆ ಕಾರ್ಮಿಕರು ಮತ್ತೆ ದಿನಗೂಲಿ ಕೆಲಸಗಾರರಿಗೆ ಕೈಗೆಟುಕುವಂತ ದರದ ಊಟ ಸಿಗದಂತಾಗತ್ತಾ? ಜನರ ಮೂಲಭೂತ ಆರ್ಥಿಕ ಜೀವನಾಡಿ ಕುಸಿತಾ ಇರುವಾಗ ಸರ್ಕಾರ ಮಾತ್ರ ಇನ್ನೂ ಯಾಕೆ ತನ್ನದೇ ರಾಜಕೀಯದಲ್ಲಿ ಮುಳುಗೋಗಿದೆ? ಈ ಕುರಿತಾಗಿ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನಿದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.